ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. 12 ನಾಡಿ ಪ್ರಕರಣ ಸಂಧಿ, ಅದರ ಸಂಧಿ ಸಾರವನ್ನು ಮುಗಿಸಿದ್ದೀವಿ. ಇವತ್ತು ಮುಂದಿನ ಸಂಧಿ ನಾಮಸ್ಮರಣ ಸಂಧಿ. ಈ ಸಂಧಿ ನಂಬರ್ ಎಲ್ಲ ಪುಸ್ತಕದಲ್ಲಿ ಬೇರೆ ಬೇರೆ ಇರ್ತದೆ. ನಾನು ಹೆಸರು ಹೇಳ್ತೇನೆ, ಆ ಪ್ರಕಾರವಾಗಿ ನೀವು ಯಾವುದು ಇದೆಯೋ ಅದನ್ನು ನೋಡ್ಕೋಬೇಕು. ಇನ್ನು ಈ ಸಂಧಿಯ ಫಲ, ನಾಮಸ್ಮರಣ ಸಂಧಿಯ ಫಲ ಇರದೆ ಹರಿಭಕ್ತಿ. ಈ ನಾಮಸ್ಮರಣ ಸಂಧಿ ಪಾರಾಯಣ ಮಾಡಿದ್ರಂದರೆ ನನ್ನ ಹರಿಭಕ್ತಿಯನ್ನು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇವತ್ತು ಪದಚ್ಛೇದ ನೋಡೋಣ, ಆಮೇಲೆ ನಾಳೆ ಪಾರಾಯಣ ನೋಡೋಣ, ಆಮೇಲೆ ಇದು ಸಂಧಿ ಸಾರ ನೋಡ್ಕೊಂಡು ಹೋಗೋಣಂತೆ. ಇದು ಹರಿಕಥಾಂಸಾರ ಪಾರಾಯಣ ಬಹಳ ಶ್ರೇಷ್ಠವಾದಂಥದ್ದು ಫಲ, ಬಹಳ ಪವರ್ಫುಲ್ ಅಂಥ ಗ್ರಂಥ. ಎಲ್ಲ ಮನೆ ಮುಟ್ಟಬೇಕು ಉದ್ದೇಶದಿಂದ ಮಾಡ್ತಾಯಿದ್ದೇನೆ. ಗುರುಗಳ ಅನುಗ್ರಹ ಆದರೆ ಸಿಗ್ತದೆ. ಎಲ್ಲಿ ಯಾರ್ಯಾರು ಸಿಗಬೇಕು ಅಂತ ಅವರು ಭಗವಂತನ ಇಚ್ಛೆ ಹೇಗಿರದೆ ಹಾಗಾಗ್ತದೆ. ಅದು ಒಂದು ಸಣ್ಣ ಪ್ರಯತ್ನ ನಂದು ಮಾಡ್ತಾಯಿದ್ದೀನಿ. ಗುರುಗಳ ಅನುಗ್ರಹ ಮಾಡ್ತಾರೆ. ಹರೇ ಶ್ರೀನಿವಾಸ. ಪದಚ್ಛೇದ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾನು ಎಲ್ಲಿ ಪಾಸ್ ಮಾಡ್ತೀನೋ ಅಲ್ಲಿ ಅದು ಶಬ್ದವನ್ನು ಕಟ್ ಮಾಡಬೇಕು ಅಂತ ತಿಳ್ಕೋಬೇಕು. ಮಕ್ಕಳು ಆಡಿಸುವಾಗ ಮಡದಿಯೊಳ ಅಕ್ಕರದಿ ನಲಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವು ಏರಿ ಮೆರೆವಾಗ, ಬಿಕ್ಕುವಾಗ ಆಕಳಿಸುತ್ತಲೇ ದೇವಕ್ಕಿ ತನಯನ ಸ್ಮರಿಸುತ್ತಿಹ ನರಸಿಕ್ಕನು ಯಮದೂತರಿಗೆ ಆವಲ್ಲಿ ನೋಡಿದರು. ಸರಿತು ಪ್ರವಾಹಗಳಲ್ಲಿ ದಿವ್ಯ ಅಂಬರದಿ ಪತ್ರಾದಿಯಲ್ಲಿ ಹರ್ಷ ಅಮರ್ಷ ವಿಸ್ಮೃತಿಯಿಂದಲೇ ಆಗಲಿ ಒಮ್ಮೆ ಬಾಯಿ ತೆರೆದು ಹರಿ 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 ಎಂಬ 2 ಅಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳು ಇರದೆ ಪೋಪುವು ತೂಲರಾಶಿಯೊಳ ಅನಲ ಪೊಕ್ಕಂತೆ. ಮಲಗುವಾಗಲೂ ಏಳುವಾಗಲೂ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೇ ಮೈದೊಳೆವಾಗ ಮೆಲುವಾಗ, ಕಲುಷದೂರನ ಸಕಲ ಠಾವಿಲಿ ತಿಳಿಯೇ ತತ್ತ ನಾಮರೂಪವ ಬಳಿಯಲಿಪ್ಪನು ಒಂದು ಅರೇಕ್ಷಣ ಬಿಟ್ಟಗಲುನು ಅವರ. ಆವ ಕುಲದವನು ಆದಡೆ ಇನ್ನಾವ ದೇಶದೊಳಿದ್ದಡೆ, ನಿನ್ನಾವ ಕರ್ಮವ ಮಾಡಿಲೆ ಇನ್ನಾವ ಕಾಲದಲ್ಲಿ, ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿಪ ಕೋವಿದರಿಗೆ ಉಂಟೇನು ಭವ ದುಃಖಾದಿ ದೋಷಗಳು. ವಾಸುದೇವನ ಗುಣಸಮುದ್ರದೊಳ ಈಸಬಲ್ಲವ ಭವಸಮುದ್ರ, ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಬೇಸರದೆ ದುರ್ವಿಷಯಗಳನ್ನು ಅಭಿಲಾಷೆಯಲ್ಲಿ ಬಳಲುವವ, ನಾನಾ ಕ್ಲೇಶಗಳನ್ನು ಅನುಭವಿಪ ಭಕ್ತಿ ಸುಮಾರ್ಗ ಕಾಣದಲೆ. ಸ್ನಾನ ಜಪ ದೇವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹಾ ಉಪಪುರಾಣಗಳ ಕಥೆಗಳ ಕೇಳಿದರೇನು ದಿನದಿನದಿ, ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು, ಲಕ್ಷ್ಮೀ ನಿವಾಸನ ಪೂಜೆ ಎಂದು ಅರ್ಪಿಸದ ಮಾನವನು. ದೇವಗಂಗೆಯುಳ್ಳವಗೆ ದುರಿತಾವಳಿಗಳ ಉಂಟೆ ವಿಚಾರಿಸೆ, ಪಾವುಗಳ ಭಯ ಉಂಟೆ ವಿಗದ ಅಧಿಪನ ಮಂದಿರದಿ. ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತು ಎಂದು ಅರಿದು ಆವ ಕರ್ಮವ ಮಾಡಿದರೂ ಲೇಪಿಸುವವು ಕರ್ಮಗಳು. ಏನು ಮಾಡುವ ಪಾಪ ಪುಣ್ಯಗಳು ನಾನೇ ಮಾಡುವ ಎನ್ನ ಅಧಮನು,
ಎನ್ನುವ ಅಧಮನು ಹೀನಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತೃ ಎಂದು ಸದಾನುರಾಗದಿ ನೆನೆದು ಸುಖಿಸುವನೇ ನರೋತ್ತಮನು. ಈ ಉಪಾಸನೆ ಗೈವರೊಳು ಇಳೆಯೊಳು ದೇವತಿಗಳ ಅಲ್ಲದಲೇ ನರರ ಅಲ್ಲ ಆವ ಬಗೆಯಿಂದ ಆದರಿದಿ ಅವರ ಅರ್ಚನೆಯು ಹರಿಪೂಜೆ. ಕೇವಲ ಪ್ರತಿಮೆಗಳು ಎನಿಪರು ರಮಾವಿನೋದಿಗೆ ಇವರ ಅನುಗ್ರಹ ದೇವರ ಅನುಗ್ರಹ ಎನಿಸುವುದು ಸನ್ಮುಕ್ತಿ ಯೋಗ್ಯರಿಗೆ. ತನುವೇ ತಾನು ಎಂಬುವನು ಸತಿಸುತ ಮನೆ ಧನಾದಿಗಳ ಎನ್ನ ಎಂಬುವ ಜುನದಿ ಮೊದಲಾದ ಉದಕಗಳೇ ಸತ್ತೀರ್ಥ ಎಂಬುವನು. ಅನಲ ಲೋಹಾದಿ ಪ್ರತೀರ್ಕ ಅರ್ಚನವೇ ದೇವರ ಪೂಜೆ ಸುಜನರೇ ಮನುಜರಹುದು ಎಂಬುವನು ಗೋಖರ ನೆನಪ ಬುಧರಿಂದ. ಅನಲ ಸೋಮಾರ್ಕೆಂದು ತಾರಾ ಅವನಿ ಸುರ ಅಪಗ ಮುಖ್ಯ ತೀರ್ಥಗಳ ಅನಿಲ ಗಗನ ಮನ ಆದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪು ಸುರರು ವಿಪಶ್ಚಿತರು ಸನ್ಮನದಿ ಭಜಿಸದಲೇ ಇಪ್ಪವರ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದೆ ಇಪ್ಪುದೇ. ಪುಂಡರೀಕದಳಾಯತಾಕ್ಷನ ವಿಮಲ ಪದಪದ್ಮ ಬಂಡುಣಿಗಳೆಂದೆನಿಪ ಭಕುತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡು ಗೆಡದಿಹ ನರನ ಪಾವನ ಮಾಳ್ಪರ ಆ ಕ್ಷಣದಿ. ಈ ನಿಮಿತ್ತ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕೂಮಾನವರ ಕೂಡಾಡದಿರು ಲೌಕಿಕಗೆ ಮರುಳಾಗಿ. ವೈನಿತೆಯ ಅನ್ಸಗನ ಸರ್ವ ಸ್ಥಾನದಲ್ಲಿ ತನ್ನಾಮರೂಪವ ಧ್ಯಾನಿಸುತ್ತ ಸಂಚರಿಸು ಇತರ ಆಲೋಚನೆಯ ಬಿಟ್ಟು. ಈ ನಳಿನ ಜಾಂಡದೊಳು ಸರ್ವ ಪ್ರಾಣಿಗಳೇ ಇದ್ದು ಅನವರತ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸಿದಲೇ. ಏನು ಕಾಣದೆ ಸಕಲ ಕರ್ಮಗಳು ನಾನೇ ಮಾಡುವನೆಂಬ ನರನು ಕುಯೋನಿ ಐದುವ ಕರ್ತೃ ಹರಿ ಎಂದವನೇ ಮುಕ್ತನಃ. ಕಲಿಮಲ ಅಪಹಳ ಎನಿಸುತ್ತಿಹ ಬಾಂಬೊಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೇ ತೀರ್ಥ ಮಹಿಮೆಯನು. ಹಲವು ಬಗೆಯಲ್ಲಿ ಹರಿಯ ಕರುಣಾಬಲದಿ ಬಲ್ಲಿದರಾದ ಬ್ರಹ್ಮ ಅನಿಲ ವಿಪೇಶ ಆದ್ಯ ಅಮರ ಅರಿಯರು ಅನಂತ ಅಮಲಗುಣ. ಶ್ರೀಲಕುಮಿ ವಲ್ಲಭನು ಹೃತ್ಕೀಲಾಲಜದರೊಳ ಇದ್ದ ಅಖಿಳ ಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ. ಸ್ಥೂಲ ಕರ್ಮದಿ ರತರ ಮಾಡಿ ಸುಲೀಲೆಗಳ ತಿಳಿಸದಲೇ ಭವದಿ ಕುಲಾಲ ಚಕ್ರದ ತಿರುಗಿಸುತ್ತಿಹನು ಮಾನವರ. ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗ ಆದಿ ಸುಖವೀವ. ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳ ಅಂಧತಮದಿ ಮಹದುಃಖಗಳ ಉಣಿಪ. ನಿರ್ಗುಣ ಉಪಾಸಗೆ ಗುಣ ಸಂಸರ್ಗ ದೋಷಗಳ ಈಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ. ದುರ್ಗಮನು ಎಂದಿನಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ.
ಮೂವರೊಳಗೆ ಇದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು. ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನಧಿ. ಈವನರುಹ ಬ್ರಹ್ಮಾಂಡದೊಳು ಸ್ವಕಳೇವರ ತದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವ. ಈ ನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದು ಏನೇನು ಮಾಡುವುದೆಲ್ಲ ಹರಿ ಒಳ ಹೊರಗೆ ನೆಲೆಸಿದ್ದು ತಾನೇ ಮಾಡುವನೆಂದು ಅರಿದು ಮದ್ದಾನೆಯಂದದಿ ಸಂಚರಿಸು. ಪವಮಾನ ವಂದಿತನು ಒಂದರೇಕ್ಷಣ ಬಿಟ್ಟಗಲ ನಿನ್ನ. ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದಿನದಿ ಹೃದಯ ಅಮಲ ಸದನದಿ. ಹೃದಯ ಅಮಲ ಸದನದಿ, ಇಲ್ಲಿ ಮಲ ಸದನದಿ ತಗೋತಾರೆ, ಅಮಲ ಅಂತ ಓದಬೇಕು. ಅಂದರೆ ಶುದ್ಧವಾದಂಥ ಹೃದಯ. ಹೃದಯ ಅದು ಆ ಬಂದದಲ್ಲ, ಅಲ್ಲಿ ಅಡಗ್ಯದ. ಹೃದಯ ಅಮಲ ಸದನದಿ ವಿರಾಜಿಸುವ ಹರಿಮೂರ್ತಿಯನ್ನೇ ಭಜಿಸು. ತಿಳಿಯುವುದೀ ಪೂಜಾ ಪ್ರಕರಣವ ಫಲ ಸುಪುಷ್ಪ ಅಗ್ರೋದಕ ಶ್ರೀ ತುಳಸಿದಳ ಅರ್ಪಿಸಲು ಒಪ್ಪನು ವಾಸುದೇವ ಸದಾ. ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕನ ಅಗ್ನಿಯಳು ಸಂಕರುಷಣಾಭಯ ವಾಯುಗ ಪ್ರದ್ಯುಮ್ನ ಅನಿರುದ್ಧ. ಇರುತಿಹನು ಆಕಾಶದೊಳು ಮೂರೆರಡು ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ. ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುವ ವನದ ಗರ್ಭೋದಕಿ ನೆಲೆಸಿಹ ವಾಸುದೇವಾಖ್ಯ. ಧ್ವನಿ ಸಿಡಿಲು ಸಂಕರ್ಷಣನು ಮಿಂಚಿನಳು ಸಿ ಪ್ರದ್ಯುಮ್ನ ವೃಷ್ಟಿಯ. ಹನಿಗೊಳಗೆ ಅನಿರುದ್ಧನು ಇಪ್ಪನು ವರ್ಷವೆಂದೆನಿಸಿ. ಗೃಹ ಕುಟುಂಬ ಧನಾದಿಗಳ ಸನ್ನಹಗಳ ಉಳ್ಳವರಾಗಿ ವಿಹಿತ ಅವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೆ ಒಳಗಾಗರಿಹು. ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯನು ಅರಿಯದಲೆ ಭವದೊಳಗೆ ತೊಳಲುವರು. ಜಡಜ ಸಂಭವ ಖಗ ಫಣಿಪ ಕೆಂಜಡೆಯರಿಂದೊಡಗೂಡಿ ರಾಜಿಸುತ್ತ ಅಲ್ಲಿ ಜೋಡಿಸ್ಕೋಬೇಕು. ರಾಜಿಸುತ್ತ ಅಡವಿಯೊಳಗೆ ಇಪ್ಪನು ಸದಾ ಗೋಜ ಅದ್ರಿಜನು ಎನಿಸಿ. ಉಡುಪಿನಿಂದ ಅಭಿವೃದ್ಧಿಗಳ ತಾಕೊಡುತ್ತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದ್ದಾಹಯನಾಗಿ ಜೀವರನು. ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು. ಕಾಶ್ಯಪಿಯ ಅನಳದೇವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಖಪತಿ ಗಗನದಿ ಜಲಗಳಲ್ಲಿ ಮಹಾಶಫರ ನಾಮಕ ಭಕ್ತರನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನದಿನದಿ. ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತ ಅಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತ ಆನಂದ ಸ್ಥೂಲ ನಿಸ್ಸಾರ. ಆರು ರಸಗಳನ್ನು ಅರ್ಪಿಸರು ಅಲ್ಪಿಸು ಈ ಪರಿಗೆ. ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ, ಅಲ್ಲೇ ಜೋಡಿಸ್ಕೋಬೇಕು, ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಜಲಗತ ಉಡುಪನ ವಿಮಲ, ಕೆಲವೊಂದು ಕಡೆ ವಿಮಲದ, ಕೆಲವೊಂದು ಕಡೆ ಅಮಲದ ಅರ್ಥ ಒಂದೇ ಬರ್ತದೆ. ಅಮಲ ಬಿಂಬವ ಮೆಲುವೆ ಎಂಬ ಅತಿ ಹರುಷದಿಂದಲೇ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನಗೈಯುವಂತೆ. ಹಲಧರಾನುಜ ಭೋಗ್ಯ ರಸಗಳನ್ನು ನೆಲೆಯನ್ನು ಅರಿಯದೆ ಪೂಜಿಸುವುದು, ಅದರ ಗುಟ್ಟು ಅಂತ ಅರ್ಥ. ಭೋಗ್ಯ ರಸಗಳನ್ನು ನೆಲೆಯನ್ನು ಅರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲಜರಾವೆಂದು. ದೇವ ಋಷಿ ಗಂಧರ್ವ ಪಿತೃ ನರ ದೇವ ಮಾನವ ಧನುಜ ಗೋಜ ಖರ ಆವಿ
ಮೊದಲಾದ ಅಖಿಳ ಚೇತನ ಭೋಗ್ಯ ರಸಗಳನ್ನು ಯಾವದ ಅವಯವಗೊಳಗಿದ್ದು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳನ್ನು ಈಯನೆಂದೆಂದು ಹೊರಟು ಬುದ್ಧಿಯ ಬಿಟ್ಟು ಲೌಕಿಗೆ ಹರಟೆಗಳ ನೀಡಾಡಿ ಕಾಂಚನ ಪರಟಲೋಷ್ಟಾದಿಗಳು ಸಮವೆಂದು ಅರಿದು ನಿತ್ಯದಲ್ಲಿ ಪುರುಟ ಗರ್ಭಾಂಡ ಉದರನು ಸತ್ಪುರುಷನೆಂದು ಎನಿಸಿ ಎಲ್ಲರೊಳಗೆ ಇದ್ದು ಉರುಟು ಕರ್ಮವ ಮಾಳ್ಪನೆಂದು ಅಡಿಗಳಿಗೆ ನೆನೆಯುತ್ತಿರು. ಭೂತಳದಿ ಜನರುಗಳು ಮರ್ಮದ ಮಾತುಗಳ ನಾಡಿದರೆ ಸಹಿಸದೆ ಘಾತಿಸುವ ಅರೊರ ಅತಿ ಕೋಪದಿಂದಲೇ ಎಚ್ಚರಿಪ ತೆರದಿ. ಮಾತುಳಾಂತಕ ಜಾರಹೇ ನವನೀತ ಚೋರನೆ ಎನಲು ತನ್ನ ನಿಕೇತನದೊಳ ಇಟ್ಟು ಅವರ ಸಂತೈಸುವನು ಕರುಣಾಳು. ಹರಿಕಥಾಮೃತ ಸಾರವಿದು ಸಂತರು ಸದಾ ಸಿತ್ತೈಸುವುದು ನಿಷ್ಠುರುಗಳಿಗೆ ಪಿಶು ನರಿಗೆ ಅಯೋಗ್ಯರಿಗೆ ಇದನ್ನು ಪೇಳದಲೆ. ನಿರುತ ಸದ್ಭಕ್ತಿಯಲ್ಲಿ ಭಗವತ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ದಾಸರಿಗೆ ತಿಳಿಸುವುದು ಈ ರಹಸ್ಯ. ಸತ್ಯ ಸಂಕಲ್ಪನು ಸದಾ ಏನಿತ್ತುದೇ ಪುರುಷಾರ್ಥ ಎಂದು ಅರಿದು ಅತ್ಯಧಿಕ ಸಂತೋಷದಿ ನೆನೆಯುತ್ತ ಭುಂಜಿಪುದು. ನಿತ್ಯ ಸುಖ ಸಂಪೂರ್ಣ ಪರಮ ಸುಹೃತ್ತಮ ಜಗನ್ನಾಥ ವಿಠ್ಠಲ ಬತ್ತಿಸಿ ಭವ ಅಂಬುದಿಯ ಚಿತ್ಸುಖ ವ್ಯಕ್ತಿ ಕೊಡುತ್ತಿಪ್ಪ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪದಚ್ಛೇದ ಬಹಳ ಇಂಪಾರ್ಟೆಂಟು. ಪದಚ್ಛೇದ ಕಲಿಬೇಕು, ಕಂಪಲ್ಸರಿ ಕಲಿಯಬೇಕು. ಅಂದರೆ ಹರಿಕಥಾಂಸಾರ ಅರ್ಥ ಆಗ್ತದೆ, ತಲೆಗೆ ಹತ್ತದೆ. ಪದಚ್ಛೇದು ಪಾರಾಯಣ ಇದೆಲ್ಲನೂ ಬರಬೇಕು. ದಯವಿಟ್ಟು ಇದನ್ನು ಸರಿಯಾಗಿ ಅಧ್ಯಯನ ಎಲ್ಲರೂ ಮಾಡಬೇಕು. ಗುರುಗಳ ಅನುಗ್ರಹ ಮಾಡಲಿ, ಎಲ್ಲರಿಗೂ ಕ್ಷೇಮವಾಗಲಿ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.